ಜನವರಿ 4ರಂದು ಕಾರದ್ಗಾದಲ್ಲಿ 8ನೇ ಕನ್ನಡ ಸಮಾವೇಶ ಗಡಿಯಲ್ಲಿ ಕನ್ನಡ ಡಿಂಡಿಮದಿಂದಲೇ ನೂತನ ವರ್ಷದ ಸ್ವಾಗತ. ಗೌರವಾಧ್ಯಕ್ಷ ರಾಜು ಕಿಚಡೆಯವರಿಂದ ಮಾಹಿತಿ. ನಿಪ್ಪಾಣಿ ತಾಲೂಕಿನ ಕಾರದ್ಗಾ ಗ್ರಾಮದ ಕನ್ನಡ ಬಳಗದ ವತಿಯಿಂದ ಬರುವ ಜನವರಿ 4ರಂದು ಬೆಳಗಾವಿಯ ಹಿರಿಯ ಸಾಹಿತಿ ಡಾ. ಬಸವರಾಜ ಜಗಜಂಪಿಯವರ ಸರ್ವಾಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವರ ಹಸ್ತದಿಂದ 8ನೇ ಕನ್ನಡ ಸಮಾವೇಶದ ಉದ್ಘಾಟನೆಯಾಗಲಿದೆ ಎಂದು ಕನ್ನಡ ಬಳಗದ ಗೌರವಾಧ್ಯಕ್ಷ ರಾಜು ಕಿಚಡೆ ತಿಳಿಸಿದರು. ಈ ಕುರಿತು ಅಧಿಕ ಮಾಹಿತಿ ನೀಡಿದ ಅವರು, ಗಡಿಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ 7 ವರ್ಷಗಳಿಂದ ಕಾರದ್ಗಾ ಗ್ರಾಮದಲ್ಲಿ 7 ವರ್ಷಗಳಿಂದ ಯಶಸ್ವಿಯಾಗಿ ಕನ್ನಡ ಸಮಾವೇಶ ಏರ್ಪಡಿಸಲಾಗುತ್ತಿದ್ದು, ಪ್ರಸಕ್ತ ವರ್ಷ ಚಿಕ್ಕೋಡಿಯ ಸಂಪಾದನಾ ಶ್ರೀಗಳು, ಕೌಲಗುಡ್ಡದ ಅಮರೇಶ್ವರ ಮಹಾಸ್ವಾಮಿಗಳು, ಚಿಂಚನಿ ಮಠದ ಶಿವಪ್ರಸಾದ ದೇವರು, ಸದಲಗಾದ ದರಿಖಾನ್ ಅಜ್ಜನವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳಿಂದ ಸರಸ್ವತಿ ಪೂಜೆ, ಶಾಸಕ ಗಣೇಶ್ ಹುಕ್ಕೇರಿ, ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ಎಂದು ರಾಜು ಕಿಚಡೆ ತಿಳಿಸಿದರು. ಕನ್ನಡ ಬಳಗ ಸಂಘ ಕಾರದ್ಗಾ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ಬಳಗ ಸಂಘ ಕಾರದ್ಗಾದ ಪರವಾಗಿ ಗಡಿಗಾ ಗ್ರಾಮ ಕಾರದ್ಗಾದಲ್ಲಿ ಇದೇ ದಿನಾಂಕ 4/1/2026 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರದ್ಗಾ ಗ್ರಾಮದ ಡಿ.ಎಸ್. ನಾಡಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಂಚನಿಯ ಶ್ರೀಗಳು, ಚಿಕ್ಕುಡಿಯ ಶ್ರೀಗಳು, ಕೌಲಗುಡ್ಡದ ಶ್ರೀಗಳು, ಸದಲಗಾದ ಶ್ರೀಗಳು ಜೊತೆಗೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳಾದಂಥ ಬಸವರಾಜ ಜಗಜಂಪಿ ಸರ್ ಇವರ ಸರ್ವಾಧ್ಯಕ್ಷೆಯಲ್ಲಿ ಈ 8ನೇ ಸಮಾವೇಶವನ್ನು ನಡೀತಾ ಇದೆ. ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ, ಭುವನೇಶ್ವರಿ ದೇವಿಯ ಪೂಜೆ, ಮೆರವಣಿಗೆ, ಸಂಗೊಳ್ಳಿರಾಯಣ್ಣ ಪ್ರತಿಮೆ ಪೂಜೆ, ಆನೆ, ಕುದುರೆ, ಒಂಟೆ, ವಿವಿಧ ಕಲಾ ತಂಡಗಳಿಂದ ಗ್ರಾಮ ಪಂಚಾಯತ್ ಕಾರದ್ಗಾದಿಂದ ಮೆರವಣಿಗೆ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮದ ಸ್ಥಳವಾದಂತಹ ಡಿ.ಎಸ್. ನಾಡಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸರಿಯಾಗಿ 11 ಗಂಟೆಗೆ ಬಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಭಾಗದ ಹಿರಿಯ ನಾಯಕರು, ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳು, ಈ ಭಾಗದ ಹರಿತ ಕ್ರಾಂತಿಯ ಜನಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಇವರ ಅಮೃತಾಸ್ತ್ರದಿಂದ ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಸರಸ್ವತಿ ಪೂಜೆಯನ್ನು ನಮ್ಮ ಈ ಭಾಗದ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸೌ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ, ಅಧ್ಯಕ್ಷರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಬೆಳಗಾವಿ ಇವರ ಅಮೃತಾಸ್ತ್ರದಿಂದ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ, ಶಾಸಕರು ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ಚನ್ನರಾಜ್ ಹಟ್ಟಿಹೊಳಿ, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರೇಮೋತ್ಸವ ಎಂಬ ಗ್ರಂಥದ ಬಿಡುಗಡೆ ಆಗ್ತಾ ಇದೆ. ಈ ಗ್ರಂಥದ ಬಿಡುಗಡೆಯ ಅನ್ನು ಸನ್ಮಾನ್ಯ ಶ್ರೀ ಉತ್ತಮ್ ರಾವ್ ಸಾಹೇಬ್ ಪಾಟೀಲ್, ಯುವ ಧುರೀಣರು, ನಿಪ್ಪಾಣಿ ಇವರ ಅಮೃತಾಸ್ತ್ರದಿಂದ ನಡೀತಾ ಇದ್ದು, ಗಡಿ ಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಸನ್ಮಾನೋತ್ಸವ ನಡೀತಾ ಇದೆ. ಈ ಸಾಧಕರ ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಹಿರಿಯ ಪತ್ರಕರ್ತರು ಶ್ರೀ ಸುಧೀರ್ ಕುಂಬೋಸ್ಕರ್ ಏನು ಪತ್ರಿಕೆಯಿಂದ ನಾಡ ನುಡಿ ಗಡಿನಾಡದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಎತ್ತಿ ಹಿಡಿದಿರ್ತಕ್ಕಂಥವರನ್ನ ನಾವು ಇವತ್ತು ಗುರುತಿಸಿಕೊಂಡು ಅವರಿಗೂ ಕೂಡ ಸನ್ಮಾನ ಪತ್ರ ನೀಡ್ತಾ ಇದ್ದೇವೆ. ಹಾಗೆ ಸಾಹಿತ್ಯಗಳನ್ನು ಗುರುತಿಸಿದ್ದೇವೆ. ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಸಾಹಿತ್ಯವನ್ನು ರಚನೆ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಶ್ರೀ ಶಿವಾನಂದ ಭಾಗಾಯಿ ಇವರನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ 6 ಜನರಿಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಹಾಗೆ ಒಂದು ವಿಚಾರಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ವಿಚಾರಗೋಷ್ಠಿ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ಉದ್ಘಾಟನಾ ಸಮಾರಂಭ ಆದ ನಂತರ ಊಟಕ್ಕೆ ಬಿಡುವಾದ ನಂತರ ವಿಚಾರಗೋಷ್ಠಿ ಪ್ರಾರಂಭ ಆಗ್ತದೋ ಅದರ ಒಂದು ಉಪನ್ಯಾಸ ಯಾವುದು ಅಂತಂದ್ರೆ ವಚನ ಮತ್ತು ಅಭಂಗ ಸಾಹಿತ್ಯ.
ಅದರ ಒಂದು ಉಪನ್ಯಾಸಕರಾಗಿ ಡಾಕ್ಟರ್ ರಾಮಕೃಷ್ಣ ಮರಾಠೆ ವಿಶ್ರಾಂತ ಅಧ್ಯಾಪಕರು ಹಾಗೂ ರಂಗ ತಜ್ಞರು ಬೆಳಗಾವಿಯವರು ಇದರ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥ ನಮಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಪಿ ಕೆಂಪನ್ ಅವರು ಸರ್ ಸಂದರ್ಶಕ ಅಧ್ಯಾಪಕರು ರಾಜ ಲಖಂಗೌಡ ಕಾನೂನು ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮಗೆ ಸಿಗ್ತಾ ಇದ್ದಾರೆ. ವಿಶೇಷವಾಗಿ ಇದರಲ್ಲಿ ನಾನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಇದರಲ್ಲಿ ಸಿಡಿಪಿಒ ನಿಪ್ಪಾಣಿ ಇದಕ್ಕೆ ಪ್ರಮುಖ ಉಪಸ್ಥಿತಿಯಲ್ಲಿ ಸುಪ್ರಿಯಾ ಜಡಿಗೆ ಅವರು ಬರ್ತಾ ಇದ್ದಾರೆ ಮತ್ತು ಬೆಳಗಾವದ ಉಪನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಬೆಳಗಾವಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟಾಗಿ ಉಳಿದ ಕಾರ್ಯಕ್ರಮದ ಬಗ್ಗೆ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ. ನಾನು ನಿಮ್ಮ ಪತ್ರಕರ್ತರಲ್ಲಿ ವಿವರಿಸಿಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕನ್ನಡ ನುಡಿ ನಾಡು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕನ್ನಡದ ಬಗ್ಗೆ ಎಲ್ಲರೂ ಅಭಿಮಾನಿಗಳು, ಕನ್ನಡ ಸಂಘದ ಸದಸ್ಯರು ಎಲ್ಲರೂ ಕೂಡಿ ನಾವು ಇಲ್ಲಿ ಒಂದು ಕನ್ನಡವನ್ನು ಬೆಳೆಸ್ತಕ್ಕಂಥ ಏನು ಕಾರ್ಯ ಆಗ್ತಾ ಇದೆ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ಬರುವ 4ನೇ ತಾರೀಕಿಗೆ ಎಲ್ಲರಿಗೂ ನಾನು ಆಧಾರದ ಆಮಂತ್ರಣ ಕೊಡ್ತೀನಿ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗಾಯ ಎಂಬ ಗಡಿನಾಡಿನಲ್ಲಿ 8ನೇ ಕನ್ನಡ ಸಮಾವೇಶ ಜರುಗಲಿದ್ದು ಜನವರಿ 4, 2026ರಂದು. ಈ ಒಂದು ಕಾರ್ಯಕ್ರಮಕ್ಕೆ ಕರುನಾಡಿನ ಬೇರೆ ಬೇರೆ ಗ್ರಾಮಗಳಿಂದ ನಗರಗಳಿಂದ ಅನೇಕ ಸಾಹಿತಿಗಳು ಕನ್ನಡ ಪ್ರೇಮಿಗಳು ಆಗಮಿಸಲಿದ್ದಾರೆ. ತಾವೆಲ್ಲರೂ ಆತ್ಮೀಯರಾಗಿ ಈ ಒಂದು ಕನ್ನಡ ಕಟ್ಟುವ ಕಾರ್ಯಕ್ಕೆ ಕನ್ನಡ ಸಮಾವೇಶಕ್ಕೆ ಬರಬೇಕು. ಈ ಒಂದು ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಬೇಕು ಎಂದು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ತಾವು ಬರಬೇಕು, ತಮ್ಮವರನ್ನು ಕರೆದುಕೊಂಡು ಬರಬೇಕು ಎನ್ನುವ ಆಶಯ ನಮ್ಮದು. ಸುದ್ದಿಗೋಷ್ಠಿಯಲ್ಲಿ ಮಹಾವೀರ್ ಪಾಟೀಲ್, ಸುಭಾಷ್ ಟಕಾಣೆ, ತೂಕಪ್ಪ ಗಾವಡೆ, ಬಜರಂಗ ಶಿಂದೆ, ಶಶಿಕಾಂತ್ ಅಥಣಿಕರ್, ಸಂಜಯ್ ಕರಡೆ, ಶಿವಪ್ರಸಾದ್ ಗಾವಡೆ ಸೇರಿದಂತೆ ಕನ್ನಡ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.